ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ರಸ್ತೆ ಸುರಕ್ಷತೆಯನ್ನು ಹೆಚ್ಚಿಸೋದಕ್ಕೆ ಮತ್ತು ಪದೇ ಪದೇ ತಪ್ಪು ಮಾಡೋರನ್ನ ನಿಯಂತ್ರಿಸೋದಕ್ಕೆ ಸಾರಿಗೆ ಇಲಾಖೆ ಈಗ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಹಾಗಿದ್ರೆ ಏನದು ಕ್ರಮ? ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ. ಇನ್ನು ವಾಹನ ಸವಾರರು ದಂಡ ಪಾವತಿಸ್ಬಿಟ್ರೆ ಆಗಲ್ಲ. ಕೇವಲ ದಂಡ ಪಾವತಿಸಿ ಸುಮ್ಮನಾಗುವಂತಹ ಕಾಲ ಈಗ ಉಳಿದಿಲ್ಲ. ನಿಯಮಗಳನ್ನು ಗಾಳಿಗೆ ತೂರುವಂತಹ ಚಾಲಕರ ವಿರುದ್ಧ ಈ ಹೊಸ ಮಾರ್ಗಸೂಚಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿದೆ. ಹಾಗಿದ್ರೆ ಏನು ಹೇಳುತ್ತೆ ಮಾರ್ಗಸೂಚಿ? ಇನ್ನು ಮುಂದೆ 1 ವರ್ಷದೊಳಗೆ 5 ಬಾರಿ ಸಂಚಾರ ನಿಯಮವನ್ನು ಉಲ್ಲಂಘಿಸಿದ್ರಿ ಅಂತಾದರೆ ನಿಮ್ಮ ಚಾಲನಾ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗಬಹುದು. ಅಪಾಯಗಳನ್ನು ರಸ್ತೆ ಸಂಚಾರದಲ್ಲಿ ಕಡಿಮೆ ಮಾಡೋದಕ್ಕೆ, ಸಂಚಾರ ನಿಯಮ ಉಲ್ಲಂಘನೆಯಾಗೋದನ್ನು ತಡೆಯೋದಕ್ಕೆ ಅಂತ ಹೇಳಿ ಇಂತಹ ನಿಯಮ ಜಾರಿಯಾಗಿದೆ. ಇದು ಈ ವರ್ಷದ ಜನವರಿ 1ರಿಂದಲೇ ಜಾರಿಗೆ ಬಂದ್ಬಿಟ್ಟಿದೆ. ಈ ನಿಟ್ಟಿನಲ್ಲೇ ಕೇಂದ್ರದಿಂದ ಮೋಟಾರು ವಾಹನ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಗಿರುವಂಥದ್ದು. 1 ವರ್ಷದೊಳಗೆ 5 ಬಾರಿ ಸಂಚಾರ ನಿಯಮ ಉಲ್ಲಂಘಿಸುವವರ ಚಾಲನಾ ಪರವಾನಗಿಯನ್ನಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ರದ್ದು ಮಾಡುವ ಅಧಿಕಾರವನ್ನ ಪ್ರಾದೇಶಿಕ ಸಾರಿಗೆ ಕಚೇರಿಗಳಿಗೆ ಕೊಡಲಾಗಿದೆ. ಇದು ಆ 1 ವರ್ಷದೊಳಗೆ ದಾಖಲಾಗುವ ಪ್ರಕರಣಗಳಿಗೆ ಮಾತ್ರ ಅನ್ವಯ ಆಗತ್ತೆ. ಮುಂದಿನ ವರ್ಷದಿಂದ ಮುಂದಿನ ಲೆಕ್ಕ ಅಂದ್ರೆ ಹೊಸದಾಗಿ ಲೆಕ್ಕ ಮಾಡಲಾಗುತ್ತೆ ಅಂತ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಹಾಗಾದ್ರೆ ಕಾನೂನು ಏನು ಹೇಳುತ್ತೆ? ಮೋಟಾರು ವಾಹನ ಕಾಯ್ದೆಗೆ ತರಲಾದಂತಹ ತಿದ್ದುಪಡಿ ಪ್ರಕಾರ ಯಾವುದೇ ವ್ಯಕ್ತಿ 1 ವರ್ಷದಲ್ಲಿ 5 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಸಂಚಾರ ನಿಯಮವನ್ನ ಆ ವರ್ಷದಲ್ಲಿ ಉಲ್ಲಂಘನೆ ಮಾಡಿದ್ರೆ ಆಗ ಆತ ಚಾಲನಾ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಹೊಂದೋದಕ್ಕೆ ಅನರ್ಹ ಅಂತ ಪರಿಗಣಿಸಲಾಗುತ್ತೆ. ಪರವಾನಗಿಯನ್ನು ಎಷ್ಟು ದಿನಗಳ ಕಾಲ ರದ್ದು ಮಾಡಬೇಕು ಅನ್ನೋದನ್ನ ಆಯಾ ಪ್ರಾದೇಶಿಕ ಸಾರಿಗೆ ಕಚೇರಿಗಳು ನಿರ್ಧಾರ ಮಾಡುತ್ತವೆ. ಅಲ್ಲದೆ ಪರವಾನಗಿ ರದ್ದು ಮಾಡೋದಕ್ಕೂ ಮುನ್ನ ಚಾಲಕ ತನ್ನ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಅವಕಾಶ ಕೊಡಬೇಕು ಅಂತಲೂ ಕೂಡ ಸೂಚಿಸಲಾಗಿದೆ. ಕನಿಷ್ಠ 3 ತಿಂಗಳಿಂದ 1 ವರ್ಷದವರೆಗೆ ಪರವಾನಗಿ ರದ್ದು ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಯಾವೆಲ್ಲ ಅಪರಾಧಗಳಿಗೆ ಇದು ಅನ್ವಯ ಆಗತ್ತೆ? ಹಾಗಿದ್ರೆ ಯಾವ ತಪ್ಪುಗಳಿಗೆ ಶಿಕ್ಷೆ ಹೆಚ್ಚು? ಹಾಗಿದ್ರೆ ಅತಿಯಾದ ವೇಗ ಅಂದ್ರೆ ಓವರ್ ಸ್ಪೀಡಿಂಗ್, ಮದ್ಯಪಾನ ಮಾಡಿ ಚಾಲನೆ ಮಾಡೋದು, ಡ್ರಿಂಕ್ ಅಂಡ್ ಡ್ರೈವ್ಗೆ, ಹಾಗೆ ಚಾಲನೆ ಮಾಡುವಾಗ ಮೊಬೈಲ್ ಬಳಕೆ ಮಾಡಿದ್ರೆ, ಸಿಗ್ನಲ್ ಜಂಪ್ ಮಾಡಿದ್ರೆ, ಹೆಲ್ಮೆಟ್ ಧರಿಸದೇ ಇರೋದು ಅಥವಾ ಸೀಟ್ ಬೆಲ್ಟ್ ಹಾಕದೇ ಇರೋದು, ಹೀಗೆ ಮೋಟಾರು ವಾಹನ ಕಾಯ್ದೆಯಡಿ ಒಟ್ಟು 24 ಅಪರಾಧಗಳನ್ನ ಪಟ್ಟಿ ಮಾಡಲಾಗಿದೆ. ಅದರಲ್ಲಿ ಯಾವುದೇ ಒಂದು ಅಪರಾಧವನ್ನ 5 ಬಾರಿ ಅಥವಾ ವಿವಿಧ 5 ಅಪರಾಧಗಳನ್ನ ಎಸಗಿದ್ರೂ ಕೂಡ ಈ ಕಾನೂನು ಅನ್ವಯ ಆಗತ್ತೆ. ತನ್ನ ಸಂಚಾರಿ ಪೊಲೀಸರು ಕೊಡುವಂತಹ ಚಲನ್ ಮಾತ್ರವಲ್ಲ, ಡಿಜಿಟಲ್ ಚಲನ್ ಇದೆಯಲ್ಲ ಅದನ್ನೂ ಕೂಡ ಪರಿಗಣಿಸೋದಕ್ಕೆ ಇಲ್ಲಿ ಅವಕಾಶ ಕೊಡಲಾಗಿದೆ. ನಿಮ್ಮ ಚಾಲನಾ ಪರವಾನಗಿಯನ್ನ ಸಾರಿಗೆ ಇಲಾಖೆಯ ಪೋರ್ಟಲ್ನಲ್ಲಿ ಕಪ್ಪು ಪಟ್ಟಿಗೆ ಸೇರಿಸಲಾಗತ್ತೆ. ನವೀಕರಣಕ್ಕೆ ತೊಂದರೆ ಆಗುತ್ತೆ. 1 ಸಲ ಲೈಸೆನ್ಸ್ ರದ್ದಾಯಿತು ಅಂತಂದ್ರೆ ಮತ್ತೆ ಪಡೆಯೋದು ಅಥವಾ ಅದನ್ನ ರಿನ್ಯೂವಲ್ ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ. ನೆನಪಿಡಿ, ಸಂಚಾರ ನಿಯಮ ಅನ್ನೋದು ನಮ್ಮ ಮತ್ತು ಇತರರ ಜೀವ ರಕ್ಷಣೆಗೆ ಅಂತ ಇರೋದು. ದಂಡದಿಂದ ತಪ್ಪಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಸುರಕ್ಷಿತವಾಗಿ ಮನೆಗೆ ತಲುಪೋದು ಬಹಳ ಮುಖ್ಯ ಆಗುತ್ತೆ. ಬಿ ಸೇಫ್. ನಮಸ್ಕಾರ.